ವೆಲ್ಕಮ್ ಬ್ಯಾಕ್ ಸ್ವಾತಿ ಎಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ಏನು ನನ್ನ ವ್ಲಾಗ್ ಅಂದರೆ, ನಾವು ಇವತ್ತು ಕುರ್ಗೋಡ್ಗೆ ಹೋಗ್ತಾ ಇದ್ದೀವಿ. ಕುರ್ಗೋಡ್ ದೊಡ್ಡ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗ್ತೀನಿ. ಸೊ ಅದ್ರ ಬಗ್ಗೆ ಈ ವಿಡಿಯೋ. ಸೊ ನನ್ನ ವಿಡಿಯೋನ ಫುಲ್ಲು ಕೊನೆವರೆಗೂ ನೋಡಿ, ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಅಷ್ಟೇ ಅಲ್ಲ, ನಮ್ಮ ಅಜ್ಜಿ, ನಮ್ಮ ಅಕ್ಕ, ನಮ್ಮ ತಂಗಿ ಎಲ್ಲರೂ ಹೋಗ್ತಿದ್ದೀವಿ. ರೀಲ್ಸ್ ಮಾಡ್ತಾಯಿದ್ದಾರೆ ನೋಡ್ರಿ. ಸೊ ಶ್ರಾವಣಿ ಅವ್ರು ಈ ಥರ ರೆಡಿಯಾಗಿದ್ದಾರೆ. ಈ ಥರ ಹೇಗೆ ಕಾಣ್ತಾ ಇದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿ ಗೈಸ್. ನಮ್ಮ ಅಜ್ಜಿಯವ್ರ ಮನೆಗೆ ಬಂದ್ವಿ. ಸೊ ನಮ್ಮ ಅಜ್ಜಿಯವ್ರು ನೋಡಿ ಇವರು. ಸೊ ನಮ್ಮ ಅಜ್ಜಿ, ಸೊ ನಮ್ಮ ಅಕ್ಕ ಅವರು ಬ್ಯಾಗ್ನಾಗಿದ್ದೀವಿ. ಸೊ ಆಯ್ ಮಾಡ್ತೀನಿ ನಮ್ಮ ಆಯ್ ಮಾಡು ಮರ್ತಿ. ಸೊ ಹೋಗ್ಲಿಕ್ಕೆ ನಾವು ರೆಡಿ ಆಗಿದ್ವಿ, ಹೋಗ್ತಾ ಇದ್ದೀವಿ ಈಗ. ನಮ್ಮ ಅಜ್ಜಿ ನೋಡಿ. ನಮ್ಮೂರ ಬಸ್ ಸ್ಟಾಪ್. ಸೊ ಇದೇ ನೋಡಿ ನಮ್ಮೂರ ಬಸ್ ಸ್ಟಾಪ್, ನಗರೇಶ್ವರ ದೇವಸ್ಥಾನ. ಕಂಪ್ಲಿಗೆ ಬಂದ್ವಿ. ಕಂಪ್ಲಿಯಿಂದ ಈಗ ಕುರ್ಗೋಡ್ಗೆ ಹೋಗ್ಬೇಕು. ಸೊ ಕಂಪ್ಲಿ ಬಸ್ ಸ್ಟಾಪ್ ನೋಡಿ ಇದೆ. ಸೊ ಗೌರ್ಮೆಂಟ್ ಬಸ್ ಹತ್ಕೊಂಡು ಕುತ್ಕೊಂಡಿದ್ದೀವಿ ಕುರ್ಗೋಡ್ಗೆ ಹೋಗೋಕ್ಕೆ ಕಂಪ್ಲಿಯಿಂದ. ಕುರ್ಗೋಡಿಗೆ ಬಂದ್ವಿ ಗಾಯ್ಸ್. ಸೊ ಇದೇ ದೇವಸ್ಥಾನ. ಸೊ ಫ್ರಂಟಿಂದ ಹೋಗ್ತೀವಿ. ಸೊ ಇದೇ ಕುರ್ಗೋಡು ದೊಡ್ಡ ಬಸವೇಶ್ವರ ಅವರ ದೇವಸ್ಥಾನ. ಸೊ ಒಳಗಡೆ ಹೋಗ್ಬೇಕೀಗ. ಸೊ ಇದೇ ದೇವಸ್ಥಾನ ನೋಡಿ, ಎಷ್ಟು ಚೆನ್ನಾಗೈತಲ್ಲ. ಒಳಗಿರೋ ದೇವಸ್ಥಾನ ಬಸವಣ್ಣ. ರುದ್ರಾಕ್ಷ. ಸೊ ದೇವಸ್ಥಾನದಲ್ಲಿ ರುದ್ರಾಕ್ಷಿ ಕೊಟ್ಟಿದ್ದಾರೆ ನೋಡಿ. ಸೊ ಇವ್ರಿಗೂ ಕೊಟ್ಟರು, ಎಲ್ಲರಿಗೂ ಒಂದೊಂದು ಕೊಟ್ಟಿದ್ದಾರೆ. ಸ್ನ್ಯಾಪ್ ಹಾಕ್ತಿದ್ದಾರೆ ಇದು ಹೊರ್ಗಡೆ. ಸೊ ಇಲ್ಲಿ ಶಿವ ಇದೆ. ವಿಘ್ನೇಶ್ವರ, ಗಣೇಶ.
ಸೊ ನಾಗಪ್ಪ ಹೊರ್ಗಡೆ ಹೋಗೋದು ದಾರಿ. ಸೊ ಇದೆಲ್ಲ ರೂಮು. ಏನಾದರೂ ಚಿಕ್ಕ ಮಕ್ಳಿಗೆ ಕೂದಲ ತಗ್ಸೋಕ್ಕೆ ಏನಾದರೂ ಅವ್ರ ಹರಕೆ ಇದ್ದರೆ ಉಳ್ಕೊಳಕ್ಕೆ ರೂಮ್ ಕೂಡ ಇದಾವೆ. ಪಟಾಕಿ ಸೊ ಒಂದು ರೌಂಡ್ ಹೊಡ್ಕೊಂಡು ಬಂದ್ವಿ ನಾವು. ತೇರು ಚೆನ್ನಾಗೈತಲ್ಲ ಗುಡಿ. ನನಗಂತೂ ಫುಲ್ ಇಷ್ಟ ಆಯಿತು. ಸೊ ಇಲ್ಲಿ ನವಗ್ರಹ ದೇವತೆಗಳಿದಾವೆ ನೋಡಿ. ನವಗ್ರಹ ಪೂಜೆ ಮಾಡ್ತಾರಲ್ಲ. ಶನಿ ಮಹಾತ್ಮ. ದೇವಸ್ಥಾನ ಎಲ್ಲ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈಗ ನಾವು ಟಿಫನ್ ಮಾಡಬೇಕಂತ ಟಿಫನಿಗೆ ಹೋಗ್ತಾ ಇದ್ದೀವಿ. ಟಿಫನ್ ಏನು 1 ಗಂಟೆ ಆಯಿತು, ಊಟನೇ ಮಾಡೋದೀಗ. ಏನು ಮಾಡ್ತೀರಿ? ಹೋಟ್ಲಲ್ಲಿ ಅಲ್ಲೇ ಇರ್ತಾವೆ. ಸೊ ಊಟ ಮಾಡೋಕ್ಕೆ ಬಂದಿದ್ದೀವಿ. ಊಟ ಏನಂದರೆ ಹೋಳಿಗೆ ಊಟ ಆರ್ಡ್ರ್ ಮಾಡಿದ್ವಿ. ಸೊ ಹೋಳಿಗೆ, ರೈಸ್, ಸಾಂಬಾರು, ಮೊಸರು, ಪಲ್ಯ, ಚಟ್ನಿ, ಉಪ್ಪಿನಕಾಯಿ, ಸೊಂಡಿಗೆ. ಸೊ ಈಗ ಬ್ಯಾಟಿಂಗ್ ಮಾಡೋದೆ. ಶ್ರಾವಣಿಯವರು ಫಸ್ಟ್ ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. ಹೇಗಿದೆ ಟೇಸ್ಟು? ಚೆನ್ನಾಗೈತಾ? ಸೊ ಇಟ್ಸ್ ಮೀ, ನನಗೆ ಇದು ಚೆನ್ನಾಗೈತಾ? ಗಸ್ ಕುರ್ಗೋಡಿಗೆ ಹೋಗಿ ಬಂದಿದ್ವಿ. ಈಗ ನಾವು ಎಮ್ಮಿಗ್ನೂರಿಗೆ ಬಂದಿದ್ವಿ. ಎಮ್ಮಿಗ್ನೂರಿಗೆ ಜಡಿತಾತ ದೇವಸ್ಥಾನ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ದೇವಸ್ಥಾನ ಹೋಗಿ ತೋರಿಸ್ತೀವಿ. ಮೊನ್ನೆನ ಜಾತ್ರೆ ಆಗಿದೆ ಅನಿಸುತ್ತೆ. ಸೊ 6ನೇ ತಾರೀಕು ಆಗಿದೆ ಜಾತ್ರೆ. ಸೊ ನಾವು ಜಾತ್ರೆಗೆ ಬಂದಿಲ್ಲ. ಸೊ ಅದಕ್ಕೆ ಹಿಂಗೆ ಕುರ್ಗೋಡು ಹೋಗಿದ್ವಲ್ಲ, ಕುರ್ಗೋಡು ರೋಡು ಇದು ರೋಡು ಒಂದೇ 2. ಅದಕ್ಕೆ ಇವತ್ತು ಬಂದಿದ್ದೀವಿ. ವೆಲ್ಕಮ್ ಬೋರ್ಡ್. ಇಲ್ಲ ಅಜ್ಜಿ. ಸೊ ದೇವಸ್ಥಾನ ಇದೆ. ಮೊನ್ನೆ ಕಾರ್ತಿಕ ಇದ್ದಾಗೆಲ್ಲ ದೀಪ ಹಚ್ಚಿದ್ರು ಅನ್ಸುತ್ತೆ. ಗೇಟಾ ಓಪನ್. ಅಕ್ಕರು ಬಲಶಾಲಿ. ಸೊ ಇದೆ ಜಡಿತಾತವ್ರಲ್ಲಿ ಮೇಲಿದ್ದಾರೆ ನೋಡಿ. ಕೆಳಗಡೆ ಶಿವಲಿಂಗ.
ಇದು ದೇವಸ್ಥಾನ, ಇದು ಮಂಟಪ, ಇದು ಯಾರ್ದೋ ಸಮಾಧಿ. ಇದೆಲ್ಲ ಸಮಾಧಿನೇ, ಇವೆಲ್ಲ ಸಮಾಧಿಗಳು. ಹಾಂ, ಇವೆಲ್ಲ ಸಮಾಧಿ. ಸೊ ಜಾತ್ರೆ ಇತ್ತಲ್ಲ, ಎಲ್ಲ ಪಾಪ ಬಾಳೆಕಂಬ ಎಲ್ಲ ಅದಕ್ಕೆ ಕಟ್ಟಿದ್ದಾರೆ ನೋಡಿ. ತಾತರ ಫೋಟೋ ಇಟ್ಟು ಪೂಜೆ ಮಾಡಿದ್ದಾರೆ. ಇಲ್ಲಿತ್ತು ನೋಡ್ರಿ, ಇದೇ ತಾತವ್ರ ಫೋಟೋ. ಸೊ ಗೈಸ್ ನೋಡಿದ್ರಲ್ಲ, ಆಯಿತು. ಈಗ ನಾವು ಸೀದಾ ಕಂಪ್ಲಿಗೆ ಹೋಗಿ ಕಂಪ್ಲಿಯಿಂದ ರಾಮಸಾಗರಕ್ಕೆ ಹೋಗೋದು. ಆಲ್ಮೋಸ್ಟ್ ಅಲ್ಲ ನಿಮ್ದು ಯಾವ ಊರು ಅಂತ ಕೇಳ್ತಿದ್ರಲ್ಲ, ನಮ್ಮದು ರಾಮಸಾಗರ, ಕಂಪ್ಲಿ ತಾಲೂಕು, ಬಳ್ಳಾರಿ ಜಿಲ್ಲೆ. ಸೊ ರಾಮಸಾಗರ ನಮ್ಮೂರು. ಇನ್ಸ್ಟಾಗ್ರಾಮಾಗ ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ಅದನ್ನೇ ಕೇಳ್ತಿದ್ರು. ಸೊ ನನ್ನ ವೀಡಿಯೋಸ್ ಕೊನೆವರೆಗೂ ನೋಡಿದರೆ ಥ್ಯಾಂಕ್ ಯು ಸೋ ಮಚ್. ನನ್ನ ವೀಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಾಯ್. ಕಮೆಂಟ್ ಮಾಡಿ ಮರಿಬೇಡಿ.